ಈಗ ಬೇರೆ ಭಾಷೆಗಳಲ್ಲಿ ಸರ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಹೆಂಗ್ ಬರ್ತಿದೆ ಅಂತಂದ್ರೆ ಸ್ಟಾರ್ ನಟರು ಅವರ ಸ್ಟಾರ್ ಇಮೇಜ್ ನ ಪಕ್ಕಕ್ಕಿಟ್ಟು ಆಕ್ಟ್ ಮಾಡ್ತಿದ್ದಾರೆ. ಅಂದ್ರೆ ಆ ರೀತಿ ಪಾತ್ರಗಳಲ್ಲಿ ಅವರನ್ನ ತೊಡಗಿಸ್ಕೊತಾ ಇದ್ದಾರೆ, ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾರೆ. ಈಗ ಕನ್ನಡದಲ್ಲಿ ಇವಾಗ ಕಂಟೆಂಟ್ ಓರಿಯೆಂಟೆಡ್ ನೀವು ಹೇಳಿದಂಗೆ ಈಗ ಶಾಕಾಹಾರಿ ಈ ರೀತಿ ಸಿನಿಮಾಗಳು ಬರ್ತಿದೆ. ಇನ್ನೇನ್ ಬದಲಾವಣೆ ಆಗ್ಬೇಕು ಅಂತ ಅನ್ಸುತ್ತೆ ನಿಮಗೆ? ಏನಿಲ್ಲ ನಮ್ಗೆ ಇದರದ್ದು. ನೀವು ಇವಾಗ ತೆಲುಗು ತಮಿಳಲ್ಲ ನೀವು ಇವಾಗ ಹೇಳ್ತಿದ್ದೀರ, ನಮ್ಗೆ 70ರ ದಶಕದಲ್ಲಿ ನಮ್ದೆಲ್ಲ ಎಲ್ಲ ಥರದ್ದು ಅವಾಗ ಯಾಕೆ ಕಾಸರವಳ್ಳಿಯವರು, ಕಾರ್ನಾಡು, ಬಿ.ವಿ. ಕಾರಂತರು, ಆಮೇಲೆ ಸುರೇಶ್ ಅಬ್ಲಿಕರ್ರು, ಕಾಶಿನಾಥ್, ಪಟ್ಟಾಭಿರಾಮ್ ಎಲ್ಲರೂ ಆ ಥರದ್ದೆಲ್ಲ ಪ್ರಯೋಗಗಳು. ಅಂದರೆ ನಿಮಗೆ ಅವಾಗ ಆರ್ಟ್ ಸಿನಿಮಾ, ಕಮರ್ಷಿಯಲ್ ಸಿನಿಮಾ ಅಂತ ಆಯಿತು. ನಾವು ಅದೇ ಸಿನಿಮಾಗಳನ್ನ ಇವಾಗ ನಾವು ಇಂಟೆನ್ಸಿವ್ ಸಿನಿಮಾ ಅಂತ ಹೇಳ್ತೀವಿ. ಇವಾಗ ಅದೇ ಸಿನಿಮಾಗಳು ದೇಶದ ಎಲ್ಲ ಕಡೆಯಿಂದ ಅವ್ರ ಸಿನಿಮಾ ನೋಡೋಕೆ ಬರ್ತಾಯಿದ್ರು. ಈಗ ಪುಟ್ಟಣ್ಣವ್ರು ಮಾಡ್ತಿದ್ದು, ಸಿಲ್ಲಿಗೆ ಮಾಡಿರೋ ಸಿನಿಮಾಗಳು ಒಳ್ಳೆ ಸಿನಿಮಾಗಳು ಅಷ್ಟೇ ನಾವು ಹೇಳೋದು. ಕಾಸರವಳ್ಳಿಯವರು ಒಳ್ಳೆ ಸಿನಿಮಾ ಅಂತ ಹೇಳ್ಬೇಕು ನಾವೀಗ. ಈಗ ಬಿ.ವಿ. ಕಾರಂತ್ ಮಾಡಿದ್ದು ಚವನದೋಡಿ ಆಗ್ಬೋದು, ಆ ಸಿನಿಮಾ ಅವೆಲ್ಲ ಒಳ್ಳೆ ಸಿನಿಮಾಗಳಾಗಿ. ಈ ಪ್ರಯತ್ನ 70ರ ದಶಕದಲ್ಲೇ ಮಾಡಿಬಿಟ್ರು. ನಾವು ಹೇಳ್ತಿರೋದು ಈಗ ಶುರು ಮಾಡ್ಕೊಂಡಿದ್ದಾರೆ. ನಮ್ಮಲ್ಲಿ ಮಾಡಲ್ಲ ಅಂತಲ್ಲ. ಈಗ ಧನಂಜಯ ಅವ್ರು ಮಾಡೋಕ್ಕೆ ರೆಡಿ ಇರ್ತಾರೆ, ವಿಜಯ್ ಅವ್ರು ಮಾಡೋಕ್ಕೆ ರೆಡಿ ಇರ್ತಾರೆ. ಶಿವಣ್ಣ ಅಂತೂ ಬಿಡಿ, ನಿಮ್ಗೆ ಯಾವುದು ಏನು ಬೇಕಾದ್ರೂ ಕೊಡಿ ಶಿವಣ್ಣಗೆ ಮಾಡ್ತಾರೆ. ಈಗ ಎಲ್ಲರೂ ಯಾರೂ ಮಾಡಲ್ಲ ಅಂತದ. ಅವಾಗ ಅದು ಇಷ್ಟ ಆಗಬೇಕು, ಮಾಡಬೇಕು. ಈ ಸುದೀಪ್ ಅವರಾಗ್ಬೋದು, ಮಿಕ್ತರು ಗಣೇಶ್ ಅವರಾಗ್ಬೋದು, ಯಾರಿಗೆ ಅವ್ರಿಗೆ ಇಷ್ಟ ಆಗಬೇಕು, ಇಷ್ಟ ಆದರೆ ಮಾಡ್ತಾರೆ. ಈ ಪ್ರಯತ್ನಗಳು ನಡೆಯಲ್ಲ ಅಂತಲ್ಲ, ಅದು ನಿಜವಲ್ಲೂ ಮಾಡ್ತಾರೆ. ಈ ವಿಜಯ ರಾಘವೇಂದ್ರ ಅವರೆಲ್ಲನೂ